ನಮಸ್ತೆ ಎಲ್ರಿಗೂ. ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇದೇ ಸೆಪ್ಟೆಂಬರ್ 8ನೇ ತಾರೀಕು ಪಿತೃಪಕ್ಷ ಶುರುವಾಗ್ತಾ ಇದೆ. ಬಹಳಷ್ಟು ಮಂದಿಗೆ ಈ ಪಿತೃಪಕ್ಷದ ಮಹತ್ವ ಗೊತ್ತಿರೋದಿಲ್ಲ. ಈ ಪಿತೃಪಕ್ಷ ಮಾಡದೇ ಇದ್ರೆ ಏನಾಗುತ್ತೆ ಅನ್ನೋ ಅರಿವು ಕೂಡ ಕೆಲವರಿಗೆ ಇರೋದಿಲ್ಲ. ನೀವು ಗಮನಿಸಿರಬಹುದು, ಒಂದಷ್ಟು ಮಂದಿ ಯಾವಾಗಲೂ ಕಷ್ಟಗಳಿಂದಾನೇ ಜೀವನ ನಡೆಸ್ತಾ ಇರ್ತಾರೆ. ಅದಕ್ಕೆ ಒಂದು ಕಾರಣ ಪಿತೃಪಕ್ಷ ಮಾಡದೇ ಇರೋದು ಕೂಡ ಒಂದು ಅಂತ ಹೇಳ್ತಾರೆ. ಹಾಗಾಗಿ ಈ ಪಿತೃಪಕ್ಷವನ್ನು ಯಾರು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಈ ಪಿತೃಪಕ್ಷವನ್ನು ಮಾಡದೆ ಯಾರೇ ಪೂಜೆ ಪುನಸ್ಕಾರ ದೇವತಾ ಕಾರ್ಯಗಳನ್ನು ಮಾಡಿದರೆ ಅವರಿಗೆ ಅದರ ಫಲ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾರೆ. ಹಾಗಾದರೆ ಅಷ್ಟೊಂದು ಮಹತ್ವ ಇದೆಯಾ ಈ ಪಿತೃಪಕ್ಷವನ್ನು ಮಾಡಿದರೆ? ಆದರೆ ಯಾವ ರೀತಿಯಾಗಿ ಮಾಡಬೇಕು, ಹೇಗೆ, ಅದೆಲ್ಲದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ವಿಚಾರಗಳನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಪ್ರತ್ಯಂಗಿರ ದೇವಿಯ ಆರಾಧಕರು, ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಅಧ್ಯಕ್ಷರಾಗಿರೋ ಡಾಕ್ಟರ್ ಮಹರ್ಷಿ ಗುರೂಜಿ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ಗುರುಗಳೇ, ಈ ಪಿತೃಪಕ್ಷವನ್ನು ಮಾಡೋದ್ರಿಂದ ಒಂದಷ್ಟು ಕಷ್ಟಗಳಿಂದ ಪರಿಹಾರ ಸಿಗುತ್ತೆ ಅಂತ ಕೆಲವರು ಹೇಳ್ತಾರೆ. ಆದರೆ ಇನ್ನು ಕೆಲವರು ಅದನ್ನು ಕಡೆಗಣಿಸಿದ್ದು ಕೂಡ ನಾವು ನೋಡಿದ್ದೀವಿ. ಏನೋ ಅವರ ಹಿರಿಯರು ಪೂರ್ವಜರು ತೀರ್ ಹೋದರೆ 1 ವರ್ಷ ಮಾಡ್ತಾರೆ, ಆಮೇಲೆ ಅದನ್ನು ಮಾಡೋದನ್ನೇ ಬಿಟ್ಬಿಡ್ತಾರೆ. ಏನೂ ಆಗಲ್ಲ, ಯಾರು ಮಾಡ್ತಾರೆ ಹಾಗೆ ಹೀಗೆ ಅಂತ. ಅದು ಕೂಡ ಬಂಧು ಬಳಗ ಎಲ್ಲ ಸೇರಿ, ಮಕ್ಕಳೆಲ್ಲ ಸೇರಿ ಮಾಡಬೇಕಾಗಿರುವಂಥ ಕಾರ್ಯವನ್ನು ಮಾಡಿದ್ರೂ ಸರಿಯಾದ ಮಾರ್ಗದಲ್ಲಿ ಮಾಡೋದಿಲ್ಲ. ಹೀಗಾಗಿ ನಮ್ಮ ಹಿರಿಯರಿಗೆ ಸದ್ಗತಿ ಸಿಗೋದಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ, ಮುಕ್ತಿ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗೇನೆ ಒಂದಷ್ಟು ಕಷ್ಟಗಳು ಜೀವನ ಉದ್ದಕ್ಕೂ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪಿತೃಪಕ್ಷದ ಮಹತ್ವದ ಬಗ್ಗೆ ಫಸ್ಟ್ ತಿಳಿಸ್ಕೊಡ್ತೀರಾ? ನೋಡಿ, ಭಾದ್ರಪದ ಮಾಸ ಕೃಷ್ಣ ಪಕ್ಷದಲ್ಲಿ 15 ದಿನಗಳ ಕಾಲ ಬರುವಂಥದ್ದು ಈ ಪಿತೃಪಕ್ಷಗಳು ಅಂತ ಹೇಳ್ತೀವಿ. ಇದು ಪ್ರತಿ ಮಾಸನೂ ವರ್ಷನೂ ನಾವು ನೋಡುವಂಥದ್ದು ಇರುತ್ತೆ. ಇದರಲ್ಲಿ ಮೊದಲನೇ ಶುಕ್ಲ ಪಕ್ಷದಲ್ಲಿ ಬರೋದು ಗಣಪತಿ ಹಬ್ಬ, ಇಂಥ ಶುಭ ಕಾರ್ಯಗಳು ಬಂದರೆ, ಕೃಷ್ಣ ಪಕ್ಷದಲ್ಲಿ ಬರುವಂಥದ್ದು ಹಿರಿಯರ ಪೂಜೆ ಪುನಸ್ಕಾರಗಳು ಅನ್ನುವಂಥದ್ದು ಇದೆ. ನಾನು ಕೆಲವು ಗ್ರಂಥಗಳಲ್ಲಿ ಓದಿರುವಂಥ ಪ್ರಕಾರ, ಯಾಕಂದರೆ ನಿಖರವಾಗಿ ಕೊಟ್ಟಿದೆ ಬಹಳ. ಈ ಕೆಲವೊಂದು ಗ್ರಂಥಗಳಲ್ಲಿ ಕೆಲವೊಂದು ಗ್ರಹಗಳ ಬದಲಾವಣೆಗಳಿಂದ ಆಗುವಂತಹ ತೊಂದರೆಗಳು, ಶುಭ ಫಲಗಳು, ಅಶುಭ ಫಲಗಳು, ಇವೆಲ್ಲವೂ ಲೆಕ್ಕಾಚಾರ ಮಾಡ್ತೀವಿ. ಆದರೆ ನಿಮಗೆ ಧನಯೋಗ ಇದೆ, ನಿಮಗೆ ಉತ್ತಮವಾದಂಥ ಅಭಿವೃದ್ಧಿ ಆಗುವಂಥ ಯೋಗಗಳು ಜಾತಕಗಳಲ್ಲಿ ಇದೆ. ಆದರೂ ನೀವು ಇವತ್ತು ಕಷ್ಟಪಡ್ತಾ ಇದ್ದೀರಾ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ನಿಮಗೆ ಪಿತೃಗಳ ಅನುಗ್ರಹ ಇಲ್ಲ. ಗ್ರಹಗಳು ಅದೇ ಹೇಳುತ್ತೆ. ಯಾರಿಗೆ ಎಲ್ಲ ಯೋಗಗಳು, ಶುಕ್ರ ಯೋಗಗಳು ಇದ್ದು ಅವರಿಗೆ ಫಲಗಳು ಕೊಡ್ತಾ ಇಲ್ಲ ಅಂದರೆ, ಹಿರಿಯರ ಅನುಗ್ರಹ ಇಲ್ಲದ ಪಕ್ಷದಲ್ಲಿ, ಹಿರಿಯರ ಪೂಜೆಯನ್ನು ಮಾಡದ ಪಕ್ಷದಲ್ಲಿ ಯಾವುದೇ ರೀತಿಯಾದಂಥ ಒಳ್ಳೆಯ ಫಲಗಳನ್ನು ಗ್ರಹಗಳು ಕೊಡೋದಿಲ್ಲ ಅನ್ನುವಂಥದ್ದನ್ನು ಶಾಸ್ತ್ರದಲ್ಲಿ ನಿಖರವಾಗಿ ಕೊಟ್ಟಿದೆ. ಸೊ ಇಂಥ ಸಂದರ್ಭದಲ್ಲಿ ಪಿತೃಪಕ್ಷಗಳನ್ನು ಹಿರಿಯರು ಮಾಡಿರುವಂತಹದ್ದು ಸರಿಯಾದಂಥದ್ದು ಮಾರ್ಗದರ್ಶನವನ್ನು ತೆಗೆದುಕೊಂಡು ಮಾಡಿಲ್ಲ ಅಂದರೆ ಯಾವುದೇ ರೀತಿಯಾದಂಥ ಶುಭ ಕಾರ್ಯಗಳಾಗಲ್ಲ. ಇವತ್ತು ಎಷ್ಟೋ ಜನ ಮದುವೆಗಳು ಆಗ್ದಿರಾ 30 ಅಲ್ಲ 40 ಆಗಿದೆ, ಇವತ್ತು ಮದುವೆಗಳು ಆಗಲಿಲ್ಲ. ಜಾತಕ ನಾವು ಪರಿಶೀಲನೆ ನೋಡ್ತೀವಿ. ಸಪ್ತಮ ಸ್ಥಾನ ವಿವಾಹಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನೋಡಬಹುದು. ವಿವಾಹಕಾರಕರು ಉತ್ತಮ ಸ್ಥಾನದಲ್ಲಿ, ಉಚ್ಚ ಸ್ಥಾನದಲ್ಲಿ ಇರ್ತವೆ. ಮತ್ತು ಅವರಿಗೆ ವಿವಾಹ ಯೋಗ ಇದೆ ಅಂತ ಇರುತ್ತೆ, ಆದರೂ ಏನೂ ಫಲಗಳು ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಪಿತೃದೋಷ ಅಂತ ಹೇಳ್ತೀವಿ. ಮದುವೆ ಆಗಿ 10 ವರ್ಷ 12 ವರ್ಷ ಆಗಿದೆ, ಮಕ್ಕಳು ಆಗ್ತಾ ಇಲ್ಲ. ಕಾರಣ ಏನು? ಇದೇ ಪಿತೃದೋಷ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳು ಆಗೋದೇ ಇಲ್ಲ, ಜನ್ರೇಷನ್ ಇರೋದಿಲ್ಲ. ಎಷ್ಟೋ ಜನ ಇವತ್ತು ಹೇಳ್ತಾರೆ, ಗುರುಗಳೇ ಎಷ್ಟು ದುಡ್ತೀವಿ, ಕೈ ಬಾಯಿ ಆಗ್ತಲ್ಲ, ಅಭಿವೃದ್ಧಿ ಆಗ್ತಾನೇ ಇಲ್ಲ, ನಮಗೆ ಏನೂ ಆಗ್ತಾ ಇಲ್ಲ, ಎಷ್ಟು ಬಂದ್ರೇನೂ ನಿಲ್ಲೋದಿಲ್ಲ, 6 ಕತ್ತಲ್ಲ 3 ಕಿಳಿಯಲ್ಲ, ಏನೋ ಜೀವನ ಮಾಡ್ತಾ ಇದ್ದೀವಿ. ಒಂದು ಕನಿಷ್ಠ ಪಕ್ಷ 30-40 ಒಂದು ಸೈಟಲ್ಲಿ ಒಂದು ಮನೆ ಕಟ್ಟಿಲ್ಲ, ಬೇಡ ಅರ್ಧ ಸೈಟ್ ಮನೆ ಕಟ್ಟಿಲ್ಲ, ಯಾಕಾಗ್ತಾ ಇಲ್ಲ? ಇದೆಲ್ಲವೂ ಪಿತೃದೋಷಗಳಿಂದ ಬರುವಂಥ ತೊಂದರೆಗಳು ಅಂತ ಹೇಳ್ತೀವಿ. ಹಾಗಾಗಿ ಹಿರಿಯರು ಮಾಡಿರುವಂಥದ್ದು ವರ್ಷದಲ್ಲಿ 15 ದಿನದಲ್ಲಿ ಒಂದು ದಿನ ಆದರೂ ಪಿತೃಗಳನ್ನು ಸ್ಮರಣೆ ಮಾಡಲಿ ಅನ್ನುವಂಥದ್ದು ಈ ಪಿತೃಪಕ್ಷದಲ್ಲಿ ಬರುವಂಥದ್ದು ಇರುತ್ತೆ. ಕೆಲವರು ಅಭಿಪ್ರಾಯ ಏನಪ್ಪ ಅಂದ್ರೆ, ನಮಗೆ ಪಿತೃಪಕ್ಷಗಳಿಲ್ಲ, ನಮ್ಗೆ ತರ್ಪಣ ಬಿಡೋಂಗಿಲ್ಲ, ಶ್ರಾದ್ದ ಮಾಡೋಂಗಿಲ್ಲ. ಪ್ರತಿಯೊಬ್ಬರು ಹೇಳೋ ವಿಚಾರ ಇದನ್ನೇ, ಇಲ್ಲ ಗುರುಗಳೇ ನಮಗಿಲ್ಲ, ನಾವು ಮಾಡೋಂಗಿಲ್ಲ ಅಂತ ಹೇಳ್ತಾರೆ. ಶಾಸ್ತ್ರ ಏನು ಹೇಳುತ್ತೆ, ಅಪರ ಪ್ರಯೋಗ ಏನು ಹೇಳುತ್ತೆ? 2 ಗ್ರಂಥಗಳಿದೆ. ಪೂರ್ವ ಪ್ರಯೋಗ ಅಂತಿದೆ. ಪೂರ್ವ ಪ್ರಯೋಗ ಅಂದರೆ ನೀವು ಗಣಪತಿ ಹೋಮ, ಸತ್ಯನಾರಾಯಣ ವ್ರತಗಳಾಗಬಹುದು, ಹೋಮ ಅವನಾದಿಗಳಿಗಾಗ್ಬೋದು, ಪೂಜೆ ಪುನಸ್ಕಾರಗಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಹೀಗೆ ವಿಧಾನಗಳನ್ನು ಮಾಡಬೇಕು ಅಂತ ಪೂರ್ವ ಪ್ರಯೋಗದಲ್ಲಿ ಕೊಟ್ಟಿದೆ. ಈ ಉತ್ತರ ಪ್ರಯೋಗದಲ್ಲಿ ಅಂತ ಹೇಳಿದ್ರೆ ನೀವು ಯಾವಾಗಲೂ ಅಷ್ಟೇ ಈ ಪೂರ್ವ ಮತ್ತು ಈ ಕೆಲವೊಂದೆಲ್ಲ ನಾವು ಜೀವನಾದಿ ಕಾಲದಲ್ಲಿ ಇರುವಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕು, ನಾವು ಹೋದ ಮೇಲೆ ಏನೆಲ್ಲ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥದ್ದು ಶಾಸ್ತ್ರದಲ್ಲಿ ನಿಖರವಾಗಿ ಕೊಟ್ಟಿರುವಂಥದ್ದಿದೆ. ಸೊ ಅದನ್ನು ನಾವು ಸರಿಯಾಗಿ ನಾವು ದೇವ್ರ ಪೂಜೆ ಪುನಸ್ಕಾರಗಳು ಮಾಡ್ತೀವೋ ಬಿಡ್ತೀವೋ, ಹಿರಿಯರ ಪೂಜೆಯನ್ನು ಶ್ರದ್ಧೆಯಿಂದ, ಅದಕ್ಕೆ ಶ್ರಾದ್ದವನ್ನು ಮಾಡಬೇಕು, ತಿಥಿ ನಕ್ಷತ್ರಗಳನ್ನು ನೋಡಿ ತಿಥಿಯನ್ನು ಆ ದಿನ ಹಿರಿಯರ ಪೂಜೆಯನ್ನು ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ನೀವು ದೇವ್ರ ಪೂಜೆ ಒಂದು ತಪ್ಪಾಯಿತು, ಒಂದು ಮಂತ್ರ ತಪ್ಪಾಯಿತು, ಒಂದು ಮಾಡೋ ಕ್ರಿಯೆ ತಪ್ಪಾಯಿತು ಅಂದರೆ ಅಲ್ಲಿ ದೋಷ ಇಲ್ಲ.
ಹಿರಿಯರ ಪೂಜೆ ಪುನಸ್ಕಾರಗಳಲ್ಲಿ ನೀನೇನಾದರೂ ಸರಿಯಾಗಿ ಮಾಡಿಲ್ಲ ಅಂದರೆ ಆ ದೋಷ ಆಗಿ ಇರುತ್ತೆ ಅಂತ ಹೇಳುತ್ತೆ. ಅದಕ್ಕೆ ಎಲ್ಲರೂ ಸರಿ, ಅಣ್ಣ ತಮ್ಮಂದರು, ಅಕ್ಕ ತಂಗಿರು, ಏನೇ ಜಗಳ ಇರ್ಬೋದು, ಏನೇ ಇರಬಹುದು, ಆ ಎಲ್ಲವನ್ನು ಬಿಟ್ಟು ಹಿರಿಯರ ಕಾರ್ಯವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಈ 15 ದಿನದಲ್ಲಿ ಒಂದು ದಿನ ಆದರೂ ಹಿರಿಯರನ್ನು ಸ್ಮರಣೆ ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಈ ಕೆಲವು ಗರುಡ ಪುರಾಣದಲ್ಲಿ ಬಹಳ ಮುಖ್ಯವಾಗಿ ಕೆಲವೊಂದು ಉಲ್ಲೇಖ ಇದೆ. ಒಂದು, ಈ ಯಾವುದೇ ವ್ಯಕ್ತಿ ತೀರೋದ್ರೆ ಆ ವ್ಯಕ್ತಿಯ 24 ಗಂಟೆ ಅವನ ಆತ್ಮ, ಅವನ ಸಂಬಂಧಿಕರು ಮತ್ತು ಅವರ ಮನೆಯ ಸುತ್ತಾ ಇರುತ್ತೆ. ನಂತರ ಅವರ ದಹನ ಕ್ರಿಯೆ ಎಲ್ಲ ಆದಮೇಲೆ ಆ ನಂತರ ಈ ಏನು ಪಿಂಡವನ್ನು ಮಾಡ್ತಾರೆ, ಪಿಂಡ ಮಾಡುವಂಥದ್ದು, ಅದನ್ನು ತೆಗೆದುಕೊಂಡು 1 ವರ್ಷದ ಕಾಲ ಪ್ರಯಾಣ ಮಾಡ್ತಾರೆ ಆತ್ಮಗಳು. ಸೊ ಈ ಒಂದು ಗ್ರಂಥದಲ್ಲಿ ಕೊಟ್ಟಿರುವಂಥದ್ದು. ಅದಕ್ಕೆ ನಾವು ಸತ್ತ 12 ತಿಂಗಳಲ್ಲೂ ಈ ಕಾರ್ಯವನ್ನು ಮಾಡಬೇಕು ಅನ್ನುವಂಥದ್ದು ಇರುತ್ತೆ. ಸೊ ಮಾಚಕಗಳು ಅಂತ ಮಾಡ್ತಾ ಇರ್ತಾರೆ, ಅದನ್ನು ಯಾರು ಮಾಡಲ್ಲ. ಅದಕ್ಕೆ 12 ತಿಂಗಳದ್ದು ಒಂದೇ ಸತಿ ಎಡೆ ಹಾಕ್ಬಿಡ್ತಾರೆ. ಆದರೆ ಇದು ಏನಿದೆ, 1 ವರ್ಷ ಏನು 1 ವರ್ಷದ ಹಿಂದೆ ಸತ್ತೋಗಿರ್ತಾರೆ, 3 ವರ್ಷ ಅದೇ ತಿಥಿಯಲ್ಲಿ ಮಾಡಬೇಕು. ಶುಕ್ಲ ಪಕ್ಷದಲ್ಲಿ ಹೋಗಿದಾರೋ ಅದನ್ನು ಮಾಡಿ ಪಿತೃಪಕ್ಷಗಳಿಗೆ ಹಾಕಬೇಕು. ಇದು ಪಿತೃಪಕ್ಷ ಬಂದಿರೋದು ಒಂದು ಉದ್ದೇಶ, ಇದು ಒಂದು ಕಾರಣ ಇರಬಹುದು. ಈಗ ಮನೆಯಲ್ಲಿ ಒಂದು 4-5 ಜನ ಇರ್ತಾರೆ, ಒಬ್ಬರಿಂದ ಒಬ್ರು ಯಾರೋ ಹೋಗಿದ್ದಾರೆ ಅಂದರೆ ಅಲ್ಲಿ ಹೋಗಿರೋರು ಒಂದೊಂದು ತಿಂಗಳಲ್ಲಿ ಅದೇ ತಿಥಿಯಲ್ಲಿ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ 3 ವರ್ಷ ಕಂಟಿನ್ಯೂಸ್ ಮಾಡಿ ಇನ್ನು ಮಿಕ್ಕಿದ್ದು ಎಲ್ಲರದ್ದು ಒಂದೇ ಸತಿ ಪಿತೃಗಳನ್ನ ಸ್ಮರಣೆ ಮಾಡಲಿ ಅಂತೇಳಿ ಪಿತೃಪಕ್ಷದಲ್ಲಿ ಎಲ್ಲರದೂ ತರ್ಪಣ ಬಿಡುವಂಥದ್ದು ಅಥವಾ ಶ್ರಾದ್ದವನ್ನು ಮಾಡಿ ಹಿರಿಯರ ಸ್ಮರಣೆಯನ್ನು ಮಾಡಿ ಏನಾದರೂ ವಾಯಸ್ಸುಗಳಂದರೆ ಕಾಗೆಗಳಿಗೆ ಭಕ್ಷ್ಯಗಳು ಅವ್ರು ಏನೇನು ತಿನ್ನಕ್ಕೆ ಇಷ್ಟಪಡ್ತಾ ಇದ್ರು ಅದನ್ನೆಲ್ಲ ಹಾಕುವಂಥ ಪದ್ಧತಿ ಇದೆ, ಎಡೆ ಹಾಕುವಂಥದ್ದು. ಈ ಗೌಡರ ಸಂಪ್ರದಾಯದಲ್ಲಿ ಅವರದೇ ಆದಂಥ ಒಂದು ಸಂಪ್ರದಾಯ ಇದೆ, ತರ್ಪಣ ಬಿಡೋದಿಲ್ಲ. ಮತ್ತು ಲಿಂಗಾಯತ ಸಂಪ್ರದಾಯಗಳು ನಾವು ನೋಡ್ತಾ ಇದ್ದೀವಿ, ವೀರಶೈವ ಸಂಪ್ರದಾಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅವ್ರು ಏನು ಹೇಳ್ತಾರೆ, ನಮಗೆ ಶ್ರಾದ್ದವನ್ನು ಮಾಡೋದಿಲ್ಲ, ತರ್ಪಣ ಬಿಡುವಂಥದ್ದು ಇಲ್ಲ ಅನ್ನುವಂಥದ್ದು ಇರುತ್ತೆ. ಆದರೆ ಅವರು ಪದ್ಧತಿ ಆಗಿ ಬಂದಿದ್ರು ಸಹ ಇಲ್ಲಿ ಶ್ರಾದ್ದವನ್ನು ಮಾಡಲೇಬೇಕು ಅಂತ ಅಪರ ಪ್ರಯೋಗದಲ್ಲಿ ಹೇಳುತ್ತೆ. ಅಪರ ಪ್ರಯೋಗದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಯಾವುದೇ ಧರ್ಮ ವಿಚಾರದಲ್ಲಿ ತಗೊಂಡ್ರೆ ಅವ್ರದ್ದೇ ಆದಂಥದ್ದಿದೆ. ನಾವು ಹಿಂದೂಗಳಾಗಿ ಹಿರಿಯರ ಪೂಜೆ ಮಾಡೋ ವಿಧಾನ ಬೇರೆ ಇರಬಹುದು, ಜೈನ ಸಂಪ್ರದಾಯದಲ್ಲಿದೆ, ಮತ್ತೆ ಅದರ ಜೊತೆಗೆ ಮುಸ್ಲಿಂ ಸಂಪ್ರದಾಯದಲ್ಲಿ ಅವ್ರದ್ದೇ ಆದಂತಹದ್ದಿದೆ, ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಅವ್ರದ್ದೇ ಆದಂಥ ಪ್ರಾರ್ಥನೆಗಳನ್ನು ಮಾಡ್ತಾರೆ. ಎಲ್ಲ ಸಂಪ್ರದಾಯಗಳಲ್ಲಿ ಎಲ್ಲ ರೀತಿ ಧರ್ಮಗಳಲ್ಲಿನೂ ಹಿರಿಯರ ಪೂಜೆಯನ್ನು ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಆದರೆ ನಮ್ಮ ಕೆಲವೊಂದು ಜಾತಿ ಪದ್ಧತಿಗಳಲ್ಲಿ ನಾವು ನೋಡಿದಾಗ ಕೆಲವರು ಮಾಡಿಲ್ಲ ಅಂದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ. ಅಂದ್ರೆ ಗುರುಗಳೇ, ಈಗ 15 ದಿನದ ಪಿತೃಪಕ್ಷದ ಅವಧಿಯಲ್ಲೇ ಮಾಡಿದ್ರೆ ಒಳ್ಳೇದಾ ಅಥವಾ ಮಹಾಲಯ ಅಮಾವಾಸ್ಯೆ ದಿನ ಮಾಡಿದ್ರೆ ಒಳ್ಳೇದಾ? ಇಲ್ಲಿ 15 ದಿನದ ಕಾಲ ಯಾಕೆ ಕೊಟ್ಟಿರುವಂಥದ್ದು ಅಂತ ಹೇಳುತ್ತೆ. ಈಗ ಇವತ್ತು ಮನೆಯಲ್ಲಿ ಏನೋ ಒಂದು ಮೈಲಿಗೆ ಆಯಿತು ಅಥವಾ ಇನ್ನೇನೋ ಸಮಸ್ಯೆ ಬಂತು, ಹಾಗಾಗಿ ನಾವುಗೆ ಮಹಾಲಯ ಅಮಾವಾಸ್ಯೆಯಲ್ಲಿ ಆಗೋದಿಲ್ಲ ಆ ದಿನ ಅಂತ ಹೇಳ್ತೀವಿ. ಅದಕ್ಕೆ 15 ದಿನ ಅಂತ ಹೇಳಿದ್ರೆ ಹಿರಿಯರನ್ನ ಸ್ಮರಣೆಯನ್ನು ಮಾಡುವಂತಹ ಮಾಸನೇ ಅಂತ ಹೇಳ್ತೀವಿ. ಶ್ರಾವಣ ಮಾಸ ಬಂದರೆ ನಾವು ಏನು ವಿಷ್ಣುವಿನ ಪೂಜೆ ಮಾಡ್ತೀವಿ, ಕಾರ್ತಿಕ ಮಾಸ ನಾವು ನೋಡಿದ್ರೆ ಶಿವನ ವಿಷ್ಣುವಿನ ಆರಾಧನೆ ಮಾಡ್ತೀವಿ, ಧನುರ್ಮಾಸ ಅಂತ ಬರುತ್ತೆ, ನಾವು ಬೆಳಗ್ಗಿನ ಎದ್ದು ಅಶ್ವತ್ಥ ಪ್ರದಕ್ಷಿಣೆ ಮಾಡ್ತೀವಿ, ತಿರುಪಲ್ಲಾಂಡುಗಳನ್ನು ಕೇಳ್ತೀವಿ, ಅದನ್ನೆಲ್ಲ ಪಠನೆ ಮಾಡ್ತೀವಿ. ಅಂದರೆ ಆ ಮಾಸಗಳಲ್ಲಿ ಅದರದ್ದೇ ಆದಂಥ ವೈಶಿಷ್ಟ್ಯತೆ ಇರುತ್ತೆ. ಅದೇ ರೀತಿ ಈ ಪಿತೃಪಕ್ಷಗಳಂದರೆ ಭಾದ್ರಪದ ಮಾಸದಲ್ಲಿ ಬರುವಂಥ 15 ದಿನಗಳು ಏನಿರುತ್ತೆ, ಹಿರಿಯರ ಕಾರ್ಯಗಳನ್ನು ಮಾಡಲೇಬೇಕು ಅನ್ನುವಂಥದ್ದು ಶಾಸ್ತ್ರಬದ್ಧವಾಗಿ ಇರುವಂಥದ್ದಾಗಿರುತ್ತೆ. ಆ 15 ದಿನದಲ್ಲಿ ಯಾವತ್ತಾದರೂ ಒಂದು ದಿನ ನೀನು ಮಾಡಬೇಕು. ಒಂದೊಂದು ಪಾಡ್ಯಮಿ ತಿಥಿಯಲ್ಲಿ ಅಥವಾ ದ್ವಿತೀಯ ತಿಥಿಯಲ್ಲಿ ಆಗ್ಬೋದು, ಚತುರ್ಥಿ ತಿಥಿ ಆಗ್ಬೋದು, ಅದರದ್ದೇ ವೈಶಿಷ್ಟ್ಯತೆ ಇರುವಂಥದ್ದಿದೆ. ಇದರಲ್ಲಿ ಪ್ರಮುಖವಾಗಿ ನಿಮ್ಮ ಮನೆಯಲ್ಲಿ ಯಾರೋ ಹಿರಿಯರು, ನಿಮ್ಮ ತಂದೆಯವರ ಮನೆ ಬಿಟ್ಟು 12 ವರ್ಷ ಆಗಿದೆ, ಅವರು ಬದುಕಿದಾರೋ ಇಲ್ವೋ ಅಂತ ಗೊತ್ತಿಲ್ಲ, ಮತ್ತೆ ಅವರಿಗೆ ಪಿಂಡ ಪ್ರದಾನ ಮಾಡಬಹುದಾ, ಇದು ಒಂದು ಸಮಸ್ಯೆ ಇರುವಂಥದ್ದಿದೆ. ಮನೆ ಬಿಟ್ಟು ಹೋಗಿ ಒಂದು 20 ವರ್ಷ ಆಗಿರುತ್ತೆ, ಅಥವಾ ನಿಮಗೆ ಮಕ್ಕಳೇ ಇರೋದಿಲ್ಲ, ಆಗ ಪಿಂಡ ಪ್ರದಾನವನ್ನ ನೀವು ಸತ್ತ ಮೇಲೆ ಯಾರು ಮಾಡ್ತಾರೆ, ಇದು ಒಂದು ಪ್ರಶ್ನೆ ಮೂಡುವಂಥದ್ದು ಇರುತ್ತೆ. ಶಾಸ್ತ್ರದಲ್ಲಿದೆ ಪಂಚಮಿ, ಇದರಲ್ಲಿ ಮುಖ್ಯವಾಗಿ ಬಹಳ ಕೆಲವೊಂದು ಗ್ರಂಥಗಳ ಅಪರ ಪ್ರಯೋಗದಲ್ಲಿ ಇದು ಬಹಳ ಉಲ್ಲೇಖ ಇದೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂಥದ್ದು ಪಂಚಮಿ ತಿಥಿ ಯಾವತ್ತು ಬರುತ್ತೆ, ಈ ಕೃಷ್ಣ ಪಕ್ಷದಲ್ಲಿ, ಅದರಲ್ಲಿ ಸಹ ನಾವು ಈ ಪಿತೃಪಕ್ಷಗಳಂತ ಬಂದಾಗ ಆ ದಿನ ಘಟಶ್ರಾದ್ದವನ್ನು ಯಾರು ಮಾಡ್ತಾರೆ ಅವರಿಗೆ ತನ್ನ ಪಿಂಡವನ್ನು, ಘಟಶ್ರಾದ್ದ ಅಂದರೆ ನಿಮಗೆ ಮಕ್ಕಳಿಲ್ಲ, ಪಿಂಡ ಪ್ರದಾನ ಮಾಡೋಕ್ಕಾಗೋದಿಲ್ಲ, ನಾನು ಬದುಕಿದ್ದಾಗ ನನ್ನ ಪಿಂಡ ಪ್ರದಾನವನ್ನು ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಕೆಲವು ಶಾಸ್ತ್ರಗಳಿದೆ. ಆ ದಿನ ಮಾಡೋದ್ರಿಂದ ಅವರಿಗೆ ಮುಕ್ತಿ ಸಿಗುತ್ತೆ.
ಎಲ್ಲೋ ನೀವು ಸತ್ತ ಮೇಲೆ ಯಾರೋ ತಗೊಂಡೋಗಿ ಊದ್ತಾರೋ ಅಥವಾ ಸುಡ್ತಾರೋ ಅದು ಸೆಕೆಂಡ್ರಿ ವಿಚಾರ, ಎರಡನೇ ಹಂತದಲ್ಲಿ ಬರುವಂಥದ್ದು. ಆದರೆ ನಿಮ್ಗೆ ವರ್ಷದಲ್ಲಿ ಅಥವಾ 12 ತಿಂಗಳಲ್ಲಿ ಶ್ರಾದ್ದವನ್ನು ಮಾಡೋರು ಯಾರು ಇರೋದಿಲ್ಲ. ಸೊ ಈ ಥರ ಇದ್ದಾಗಲೂ ಆ ಏನು ತಿಥಿಗಳು ಬರುತ್ತೆ ಅದರದ್ದೇ ಆದಂತಹ ವೈಶಿಷ್ಟ್ಯತೆಯಲ್ಲಿ ಪೂಜೆ ಮಾಡುವಂಥ ಪದ್ಧತಿ ಇದೆ. ಓಕೆ. ಇನ್ನು ಕೆಲವರು ಗುರುಗಳೇ ಕಾಶಿಗೆ ಹೋಗಿ ಅಲ್ಲಿ ತರ್ಪಣ ಬಿಟ್ಟು ಬಂದ ಮೇಲೆ ವರ್ಷ ನಾವು ಪಿತೃಪಕ್ಷದಲ್ಲಿ ಪಿತೃಕಾರ್ಯವನ್ನು ಮಾಡದೇ ಇದ್ರೂ ನಡೆಯುತ್ತೆ, ಅಲ್ಲಿ ಒಂದು ಸಲ ಕಾಶಿಯಲ್ಲಿ ಹೋಗಿ ಮಾಡಿಬಿಟ್ರೆ ಅವರಿಗೆ ಕಂಪ್ಲೀಟ್ ಆಗಿ ಸದ್ಗತಿ ಅಲ್ಲೇ ಸಿಗುತ್ತೆ, ವರ್ಷ ಮಾಡೋದೇನು ಬೇಡ ಅಂತ ಹೇಳ್ತಾರಲ್ಲ, ಈ ಒಂದು ನಡೆ ಬಗ್ಗೆ ಹೇಳೋದಾದ್ರೆ ಈ ಥರ ಮಾಡಬಹುದಾ ಹೇಗೆ? ಒಂದು ವಿಚಾರ ಕಾಶಿ ಆಗ್ಬೋದು ಅಥವಾ ಗಯಾ ಆಗಬಹುದು, ನಮ್ಮ ಕರ್ನಾಟಕನೇ ತೆಗೆದುಕೊಳ್ಳೋಣ. ನಾವು ಕರ್ನಾಟಕದಲ್ಲಿ ನಾವು ನೋಡ್ಲಿಕ್ಕೆ ಹೋದ್ರೇನು ಯಾವಾಗಲೂ ಅಷ್ಟೇ ಎರಡನೇ ಕಾಶಿ ಅಂತಲೇ ಕರೆಯುವಂಥದ್ದಿದೆ. ಸೊ ಇಲ್ಲಿ ಯಾವುದೇ ಪುಣ್ಯಕ್ಷೇತ್ರದಲ್ಲಿ ಅದರದೇ ಆದಂಥ ವೈಶಿಷ್ಟ್ಯತೆಯನ್ನು ಕಂಡುಕೊಂಡಿರುವಂಥದ್ದಿದೆ. ಕಾಶಿ ಅಂದರೆ ಮುಕ್ತಿಯನ್ನು ಕೊಡುವಂಥದ್ದು. ಕಾಶಿಯಲ್ಲಿ ಇದುವರೆಗೂ ಸಹ ಯಾರೇ ಅಲ್ಲಿ ಪ್ರಾಣವನ್ನು ಬಿಟ್ಟಿರೋದು ಕಡಿಮೆ ಪ್ರಮಾಣ ಇದ್ದಾರೆ, ಆದರೆ ಮುಕ್ತಿಯೇ ಕೈಲಾಸಕ್ಕೆ ಹೋಗ್ತಾರೆ ಅಂತ. ಅಂದರೆ ಸತ್ತ ಮೇಲೆ ಅಸ್ಥಿಪಂಜರವನ್ನಾದರೂ ಅಲ್ಲಿ ಬಿಡಬೇಕು ಅಥವಾ ಸತ್ತಂತಹವರ ಹೆಸರನ್ನು ಹೇಳಿ ಅಲ್ಲಿ ಬಿಡಬೇಕು ಅನ್ನುವಂಥದ್ದು ಒಂದು ಉಲ್ಲೇಖನು ಗ್ರಂಥಗಳಲ್ಲಿ ಕೊಟ್ಟಿರುವಂಥದ್ದಿದೆ. ಆದರೆ ಒಂದು ಶಾಸ್ತ್ರ ನಾವು ಅಲ್ಲಿ ಬಿಟ್ಬಿಟ್ರೆ ಮತ್ತೆ ಮಾಡೋಂಗಿಲ್ಲ ಅನ್ನುವಂಥದ್ದು ಏನಿಲ್ಲ. ಬಿಟ್ಟರೆ ನೀವು ಏನೋ ಅದು ಒಂದು ಸತಿ ಬಿಟ್ಟ ಮೇಲೆ ದೋಷ ಇರೋದಿಲ್ಲ, ಸೊ ಮಾಡಿದ್ರೆ ಇನ್ನೂ ಒಳ್ಳೇದೇ ಅನ್ನುವಂಥದ್ದು ನನ್ನ ಒಂದು ಲೆಕ್ಕಾಚಾರ ಆಗಿರುತ್ತೆ. ಸೊ ಹಾಗಾಗಿ ಒಂದು ಹಿರಿಯರ ಪೂಜೆಯನ್ನು ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮಗೆ ಹಿರಿಯರ ಅನುಗ್ರಹ ಲಭಿಸುವಂಥದ್ದು ಇರುತ್ತೆ. ಹಾಗಾಗಿ ಕಾಶಿಗೆ ಹೋದಾಗ ಬಿಟ್ಟಾಗ ಎಲ್ಲವೂ ಕರ್ಮಗಳು ಕಳೆಯುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ. ಗಯಾದಲ್ಲಿನೂ ಹೋಗಿ ಬಿಡುವಂಥದ್ದಿರುತ್ತೆ. ಸೊ ಅದರದ್ದೇ ಆದಂಥ ಪುಣ್ಯಕ್ಷೇತ್ರಗಳಲ್ಲಿ ನಾವು ಹೋಗಿ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದಿದೆ. ಆದರೆ ಈ ಥರ ಸಮಸ್ಯೆಗಳು ಬರೋದಕ್ಕೆ ಒಂದು ಸತಿ ಬಿಟ್ಟ ಮೇಲೆ ಮತ್ತೆ ಮಾಡೋಂಗಿಲ್ಲ ಅನ್ನುವಂಥದ್ದು ಪದ್ಧತಿ ಎಲ್ಲಿಂದ ಬಂತು ಅಂದರೆ, ಈಗ ಒಂದಿಬ್ಬರು ಮೂರು ಅಣ್ಣ ತಮ್ಮಂದಿರು ಇರ್ತಾರೆ, ಅಕ್ಕ ತಂಗಿರ್ತಾರೆ, ಒಬ್ಬರು ನೋಡಿದ್ರು ಒಬ್ಬರಿಗಾಗಲ್ಲ, ಎಲ್ಲ ಸೇರಿ ಮಾಡೋದಿಲ್ಲ ಅವರೆಲ್ಲ. ಅವಾಗ ಏನು ಮಾಡ್ತಾರೆ, ಈಗ ಯಾರೋ ಹುಡುಗ ಅವ್ರ ಮಗ ಎಲ್ಲೋ ವಿದೇಶದಲ್ಲಿರ್ತಾರೆ ಅಥವಾ ತಂದೆ ಎಲ್ಲೋ ತೀರೋಗ್ಬಿಟ್ಟಿರ್ತಾರೆ, ಮಕ್ಕಳೆಲ್ಲೋ ವಿದೇಶದಲ್ಲಿರ್ತಾರೆ, ಅಲ್ಲೆಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ವಿದೇಶದಲ್ಲಿ ಹೋಗಿ ತರ್ಪಣ ಬಿಡೋಕ್ಕೆ ಪುರೋಹಿತರು ಸಿಗೋದಿಲ್ಲ, ಅದು ವಿಧಿವಿಧಾನ ಗೊತ್ತಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ವಿದೇಶದಲ್ಲಿ ಇರುವಂಥವ್ರು ಗಯಾನೋ ಕಾಶಿಗೋ ಹೋಗ್ಬಿಟ್ಟು ಹಿರಿಯರ ಪೂಜೆಯನ್ನು ಮಾಡಿ ತರ್ಪಣ ಬಿಟ್ಬಿಡ್ತಾರೆ. ಸೊ ನನಗೆಲ್ಲ ಕಳೀತು ಅನ್ನುವಂಥದ್ದು ಇರುತ್ತೆ. ಮತ್ತೆ ಇನ್ನು ಕೆಲವರು ಏನು ಮಾಡ್ತಾರೆ, ಮೋಕ್ಷ ನಾರಾಯಣ ಬಲಿ ಅಂತ ಮಾಡ್ತಾರೆ. ತಿಲಾ ಹೋಮ, ತ್ರಿಪಿಂಡ ಶ್ರದ್ಧ, ಮೋಕ್ಷ ನಾರಾಯಣ ಬಲಿ ಮಾಡ್ತಾರೆ. ನಾವು ಮೋಕ್ಷ ನಾರಾಯಣ ಬಲಿ ಪೂಜೆ ಮಾಡಿದ್ರೆ ನಮಗೆ ಮುಕ್ತಿ ಸಿಕ್ಕೋಯ್ತು ಅಂತ. ಮೋಕ್ಷ ನಾರಾಯಣ ಬಲಿ ಪೂಜೆ ಮಾಡೋದು ಯಾವಾಗ? ಯಾವುದೇ ಒಂದು ಆತ್ಮ ಅತೃಪ್ತವಾದಂಥ ಆತ್ಮ ಆಗಿದ್ರೆ, ಅಂದರೆ ಈ ಅಲ್ಪಾಯುಷ್ ಅಂತ ಹೇಳ್ತೀವಿ, ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಪಘಾತಗಳಲ್ಲಿ ಸತ್ತೋಗಿರ್ತಾರೆ, ಅಂಥವರು ಮಾಡೋ ವಿಧಾನಗಳು ಸರಿಯಾಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಇಂಪ್ರೂವ್ಮೆಂಟ್ ಇರೋದಿಲ್ಲ, ಅಭಿವೃದ್ಧಿ ಇರೋದಿಲ್ಲ ಅನ್ನುವಂಥದ್ದು ಇರುತ್ತೆ. ಅಂಥ ಸಂದರ್ಭದಲ್ಲಿನೂ ಈ ಮೋಕ್ಷನಾರಾಯಣ ಬಲಿಯನ್ನು, ಮೋಕ್ಷವನ್ನು ಕೊಡುವಂತಹದ್ದೇನಿರುತ್ತೆ ಅದನ್ನು ಸಹ ತೃಪ್ತಿ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಕಾಶಿಯಲ್ಲಿ ಬಿಡೋದಾಗ್ಲಿ, ಗಯಾ ಆಗಬಹುದು ಅಥವಾ ಈ ಮೋಕ್ಷನಾರಾಯಣ ಬಲಿ ಆಗಬಹುದು. ಇದು ಒನ್ ಟೈಮ್ ಮಾಡಿದಾಗ ಅವ್ರಿಗೆ ಸಂಪೂರ್ಣವಾದಂಥ ಏನಾದರೂ ದೋಷಗಳಿತ್ತು ಅವರ ಕುಟುಂಬಸ್ಥರಿಗೆ ಅಂತ ಹೇಳಿದ್ರೆ ಅದು ಎಲ್ಲ ರೀತಿಯಲ್ಲಿಯೂ ಕಳೆಯುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ಅದರಿಂದ ಅದು ಒಂದು ಸತಿ ಬಿಟ್ಟರೆ ನಮಗೆ ಎಲ್ಲ ಮಾಡೋಂಗಿಲ್ಲ ಹಾಗೆ ಅನ್ನುವಂಥ ಭಾವನೆ ಇದೆ. ಅದು ಬಿಟ್ಟ ಮೇಲೇನೂ ಸಹ ನೀವು ಮನೆಯಲ್ಲಿ ಮಾಡೋದು ಉತ್ತಮ ಅನ್ನುವಂಥದ್ದು. ಹಿರಿಯರದು ಒಂದು ಭಾವಚಿತ್ರ ಇರುತ್ತೆ, ಅವ್ರಿಗೊಂದು ಧೂಪ ಹಾಕಿ ಅವ್ರಿಗೆ ಇಷ್ಟಪಟ್ಟಂತಹ ಏನು ತಿಂತಾ ಇದ್ರು, ಊಟ ಮಾಡ್ತಾಯಿದ್ರು, ಅವ್ರಿಗೊಂದು ಎಡೆ ಹಾಕುವಂಥ ಪದ್ಧತಿ ಇರುತ್ತೆ. ಸೊ ಅದನ್ನು ಮಾಡುವಂಥದ್ದು ಇರುತ್ತೆ. ಕೆಲವರು ಪಿತೃಪಕ್ಷದಲ್ಲಿ ಮಾಡಿದ್ರೆ, ಕೆಲವರು ಯುಗಾದಿ ದಿವಸ, ಹಬ್ಬದ ದಿವಸ ಬಟ್ಟೆಯನ್ನು ಇಟ್ಬಿಟ್ಟು ಅವರು ಹೂತಿರುವಂಥ ಜಾಗದಲ್ಲಿ ಹೋಗಿ ಎಡೆ ಹಾಕುವಂಥ ಪದ್ಧತಿನೂ ನಾವು ಇವತ್ತು ಕೆಲವರು ವ್ಯಕ್ತಿಗಳನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಶ್ರಾದ್ದವನ್ನು ಬಿಟ್ಟು ಭಕ್ತಿ ಭಾವನಾತ್ಮಕ್ಕೆ ಬಂದಾಗ ನೀನು ಏನೇ ಮಾಡು, ಶ್ರಾದ್ದವನ್ನು ಮಾಡೋದ್ರಿಂದ ಎಳ್ಳು ಮತ್ತು ದರ್ಭೆ ಇಂಥದ್ದೆಲ್ಲ ಹಿಡಿದು ಮಂತ್ರಮುಖಿನ ಶಾಸ್ತ್ರಬದ್ಧವಾಗಿ ಮಾಡೋದ್ರಿಂದ ಮುಕ್ತಿ ಬೇಗ ಸಿಗುತ್ತೆ ಅನ್ನುವಂಥದ್ದು ಇರುತ್ತೆ. ಎಡೆ ಪದ್ಧತಿಗಳು ಮತ್ತು ಯುಗಾದಿ ಹಬ್ಬದ ದಿವಸ ಹಾಕುವಂಥದ್ದೇನಿರುತ್ತೆ, ನಿಧಾನಕ್ಕೆ ಅವರಿಗೆ ಹಿರಿಯರಿಗೆ ಕೊಡುವಂಥದ್ದು ಶ್ರೇಷ್ಠವಾದ್ದು ಪಿತೃ ಪಕ್ಷದಲ್ಲೇ ಮಾಡಬೇಕು, ಆ ಮಾಸದಲ್ಲೇ ಮಾಡಬೇಕು ಅನ್ನೋದು ಶ್ರೇಷ್ಠವಾದಂಥದ್ದು ಪಿತೃಪಕ್ಷ. ಯಾಕಂತ ಹೇಳಿದ್ರೆ ಪಿತೃಪಕ್ಷದಲ್ಲಿ ಮಾಡಿರುವಂತಹದ್ದು ಯಾವ್ದಿರುತ್ತೆ ಶ್ರಾದ್ದ, ಅದು ಬೇಗ ಮುಕ್ತಿ ಸಿಗುತ್ತೆ. ಹೋಗಿರೋ ಅಲ್ಪಾಯುಷ್ಯ ಆಗಿರೋದಾಗ್ಲಿ, ಹಿರಿಯರು ಪೂಜೆ ಮಾಡಿದ್ರೆ ಬಿಟ್ಟು ಹೋಗಿರುವಂತವ್ರಿಗಾಗ್ಲಿ ಸ್ಮರಣೆಯನ್ನು ಮಾಡುವಂಥದ್ದು ಬೇಗ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಗುರುಗಳೇ, ಇನ್ ಕೆಲವರು ಕಾರಣಾಂತರಗಳಿಂದ ಅಂದ್ರೆ ಏನಾದ್ರೂ ಸಮಸ್ಯೆಗಳಾಗಿನೋ ಏನೋ ಪಿತೃ ಕಾರ್ಯ 1 ವರ್ಷ ಮಾಡೋದಕ್ಕಾಗಿರೋದಿಲ್ಲ, ಅದರಿಂದ ಒಂದಷ್ಟು ಸಮಸ್ಯೆಗಳನ್ನು ಕೂಡ ಅನುಭವಿಸಿರ್ತಾರೆ. ಸೊ ಅಂತ ಒಂದು ಪಿತೃದೋಷ ನಿವಾರಣೆ ಆಗಬೇಕು ಅಂತಂದ್ರೆ ಪಿತೃಪಕ್ಷ ಮಾಡೋಕೆ ಶುರು ಮಾಡಿದ್ರೆ ಅದು ಸರಿ ಹೋಗ್ಬಿಡುತ್ತಾ, ಅಥವಾ ಬೇರೆ ಏನಾದರೂ ಮಾರ್ಗಗಳಿದೆಯಾ ಪಿತೃದೋಷದಿಂದ ಮುಕ್ತರಾಗೋದಕ್ಕೆ? ಇಲ್ಲಿ ಏನಾಗುತ್ತೆ, ಮಾಡುವಂತಹ ವಿಧಿವಿಧಾನ ಸರಿಯಾಗಿ ಮಾಡಿಲ್ಲ ಅಂದಾಗ
ಅಥವಾ ಒಂದು ವರ್ಷ ಮಾಡಿ ಇನ್ನೊಂದು ವರ್ಷ ಬಿಟ್ಟಿರುವಂಥವ್ರಾಗ್ಬೋದು. ಅದು ಅರ್ಧಂಬರ್ಧ ಫಲಗಳನ್ನು ಕೊಡುವಂಥದ್ದಾಗ್ಬಿಡುತ್ತೆ, ಯಾವುದು ಸಂಪೂರ್ಣವಾದಂಥ ಫಲಗಳು ಕೊಡೋದಿಲ್ಲ. ಇವತ್ತು ಎಷ್ಟೋ ಮಕ್ಕಳು ಇಲ್ದಿರೋವಂಥವ್ರಿಗೆ, ಮತ್ತು ಒಂದು ಒಳ್ಳೆ ಕೆಲಸ ಇಲ್ದಿರೋವಂಥವ್ರಿಗೆ, ಒಂದು ಮದುವೆ ಇಲ್ದಿರೋವಂಥವ್ರಿಗೆಲ್ಲ ಈ ಸರಿಯಾದ ಪಿತೃಪಕ್ಷಗಳು ಮಾಡಿಲ್ದಿರುವಂಥ ಕಾರಣದಿಂದನೇ ಅವ್ರಿಗೆ ಸರಿಯಾದಂಥ ಫಲಗಳು ಕೊಡ್ತಾ ಇಲ್ಲ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಅದಕ್ಕೆ ಶ್ರಾದ್ದವನ್ನು ಮಾಡಬೇಕಾದ್ರೆ ಒಂದು ಹನಿ ನೀರು ಕುಡಿದೀರ ಮಾಡುವಂಥ ವ್ಯಕ್ತಿಗಳು ನಾವು ನೋಡ್ತಾ ಇದ್ದೀವಿ. ದೇವರ ಪೂಜೆ ಮಾಡಬೇಕಾದ್ರೇನು ನೀರು ಹಣ್ಣು ಏನೋ ತಿಂತೀವಿ, ಆದರೆ ಶ್ರಾದ್ದ 12 ಗಂಟೆವರೆಗೂ ಅವರು ನೀರನ್ನು ಕುಡಿಯಲ್ಲ, ಎಲ್ಲ ತರ್ಪಣ ಹಿರಿಯರು ಪೂಜೆ ಮಾಡೋವರೆಗೂ. ಯಾಕಂದರೆ ಅಷ್ಟು ಭಕ್ತಿ ಮತ್ತು ಅಷ್ಟು ಶ್ರದ್ಧೆ ಬಹಳ ಅಗತ್ಯ ಇದೆ ಅನ್ನುವಂಥದ್ದಿದೆ. ಇಲ್ಲಿ ದೇವತಾ ಪೂಜೆಗೆ ಎಷ್ಟು ಭಕ್ತಿಯನ್ನು ನಾವು ಕೊಡ್ತೀವಿ, ಅಷ್ಟೇ ಶ್ರದ್ಧೆಯಿಂದ ಮಾಡುವಂಥ ಹಿರಿಯರ ಪೂಜೆ ಏನಿದೆ, ಅವರಿಗೆ ಹಿರಿಯರಿಗೆ ಒಂದು ಪ್ರಾರ್ಥನೆ ಸಲ್ಲಿಸುವಂಥದ್ದಾಗಿರುತ್ತೆ. ಇನ್ನು ಪಿತೃದೋಷಗಳಿಗೆ ಮಾಡಿಕೊಳ್ಬೇಕಾಗಿರುವಂತಹ ಪೂಜೆ ಪುನಸ್ಕಾರಗಳು ಅಂತ ಹೇಳಿದ್ರೆ, ನಾವು ಪಿತೃಪಕ್ಷದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ 15 ದಿನನೂ ಅಂತ ಹೇಳಿದ್ರೆ, ಕೆಲವೊಂದು ಎಲ್ಲರೂ ಸೇರಿ ಮನೆಯಲ್ಲಿ ಮಾಡೋದು ಬಹಳ ಮುಖ್ಯವಾಗಿ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಮನೆಯಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಎಲ್ಲಾದರೂ ನದಿ ತೀರ ಆಗ್ಬೋದು, ಅಥವಾ ಏನಾದರೂ ಪುಣ್ಯಕ್ಷೇತ್ರಗಳಲ್ಲಿ ಹೋಗಿ ಹಿರಿಯರ ಸ್ಮರಣೆಗೆ ಮಾಡಿ ಅವ್ರಿಗೆ ಅನಾಥಾಶ್ರಮಗಳು ಆಗ್ಬೋದು, ದಾನ ಕೊಡುವಂಥದ್ದು. ದಶದಾನಗಳಲ್ಲಿ ಪಿತೃಗಳಿಗೆ ತೃಪ್ತಿಕರವಾದಂತಹದ್ದು ಫಲಗಳನ್ನು ಕೊಡುತ್ತೆ ಅಂತ ಹೇಳುತ್ತೆ. ನಿನ್ನ ಜೀವನಾದಿ ಕಾಲದಲ್ಲಿ ಪಿತೃಪಕ್ಷಗಳಲ್ಲಿ ಗೋದಾನವನ್ನು ಮಾಡಬೇಕು ಅಂತ ಹೇಳುತ್ತೆ, ಭೂದಾನವನ್ನು ಮಾಡಬೇಕು ಅಂತ ಹೇಳುತ್ತೆ. ಇಲ್ಲಿ ಭೂದಾನ ಒಂದು ಅಡಿ ತಗೊಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಿಂದೆ ಅದಕ್ಕೆ ಹಿರಿಯರ ಒಂದು ಅನುಗ್ರಹದಿಂದ ನಮಗೆ 1,000 ಎಕರೆ ಬಂತು. ನಾವು ದೇವಸ್ಥಾನಕ್ಕೆ ಒಂದು 5 ಎಕರೆ ನಾವು ಬರ್ಕೊಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಅಭಿವೃದ್ಧಿ ನಮ್ಮ ತಂದೆ ತಾಯಿ ಅನುಗ್ರಹದಿಂದ ಆಗಿರೋದು ಅಂತೇಳಿ ಇವತ್ತು ದೇವಸ್ಥಾನಗಳು, ಮುಜರಾಯಿ ದೇವಸ್ಥಾನಗಳಲ್ಲಿ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಗೋದಾನ ಈಗಾಗಲೇ ಕೆಲವರು ಕೊಡ್ತಾ ಇರುವಂಥದ್ದು ಇರುತ್ತೆ. ಯಾಕಂದರೆ ಒಂದು ಹಿರಿಯರಿಗೆ ಏನು 1 ವರ್ಷದ ಕಾಲ ಪ್ರಯಾಣ ಮಾಡ್ತಾ ಇರ್ತಾರೋ ಅವರಿಗೆ ಹಾಲು ಕೊಡು, ಗೋದಾನ ಅಂತ ಹೇಳಿದ್ರೆ ಏನು ಹಸುವಿನ ಹಾಲನ್ನು ಏನು ಕರೆದು ಅವರು ಜೀವನ ಮಾಡ್ತಾರೋ ಅವ್ರ ಹಿರಿಯರಿಗೂ ಸಹ ಅಲ್ಲಿ ಹೋಗುವಂತಹ ದಾರಿಯಲ್ಲಿ ಹಾಲನ್ನು ಅಮೃತ ಸಿಗುವಂಥದ್ದಾಗುತ್ತೆ. ದಂಡಕಿ ನದಿಯನ್ನು ದಾಟಿ ಹೋಗುವಂಥ ಸಂದರ್ಭದಲ್ಲಿ ಇರುವಂಥದ್ದು ಒಂದು ಅಪರಪ್ರಯೋಗದಲ್ಲಿ ಬರುವಂಥದ್ದು ಒಂದು ಗ್ರಂಥದಲ್ಲಿ ಇರುವಂಥ ವಿಚಾರ. ಹಾಗಾಗಿ ಇಲ್ಲಿ ಲವಣ ದಾನ ಕೊಡುವಂಥದ್ದು, ಆಜ್ಯ ದಾನ ಕೊಡುವಂಥದ್ದು, ವಸ್ತ್ರದಾನ. ಈ ವಸ್ತ್ರದಾನ ಅಂತ ಹೇಳಿದ್ರೆ ಇರೋರಿಗೆ ಕೊಟ್ಟರೆ ಏನು ಪ್ರಯೋಜನ ಆಗಿಲ್ಲ. ಅನಾಥಾಶ್ರಮಗಳಿರುತ್ತೆ, ಹಿರಿಯನ ಸ್ಮರಣೆ ಮಾಡಿ ಕೊಡುವಂಥದ್ದು. ಅನ್ನದಾನವನ್ನ ಕರ್ಣನಿಗೆ ಬಹಳ ಮುಖ್ಯವಾಗಿರೋ ವಿಚಾರ ಅಂದ್ರೆ ಮುಕ್ತಿ ಸಿಕ್ಲಿಲ್ಲ ಅಂತ ಕೊನೆಗೆ ಇದಕ್ಕೆ ಹೋದಾಗ. ಸೊ ಹಾಗಾಗಿ ಕರ್ಣನಿಗೆ ಅನ್ನದಾನ ಮಾಡಿಲ್ಲ, ಹಿರಿಯರ ಪೂಜೆ ಮಾಡಿಲ್ಲ ಅಂತ ಮತ್ತೆ ಬಂದು ಹಿರಿಯರ ಪೂಜೆ ಮಾಡಿ ಅನ್ನದಾನ ಮಾಡೋದಂತೆ. ಅದಕ್ಕೆ ಅನಾಥಾಶ್ರಮ ಅಥವಾ ಒಂದು 10 ಜನಕ್ಕೆ ಅನ್ನದಾನ ಮಾಡುವಂಥದ್ದು, ಇದೆಲ್ಲವೂ ಪಿತೃಪಕ್ಷದಲ್ಲಿ ಮಾಡುವಂಥದ್ದಾಗಿರುತ್ತೆ. ಮನೆಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಈ ಥರ ದಾನಗಳಿಂದನೂ ಸಹ ಹಿರಿಯರ ಸ್ಮರಣೆಯನ್ನು ಮಾಡಬಹುದು ಅನ್ನುವಂಥದ್ದನ್ನು ಹೇಳುತ್ತೆ. ಓಕೆ, ಧನ್ಯವಾದಗಳು ಗುರುಗಳೇ. ಹರೇ ಶ್ರೀನಿವಾಸ.